ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇದೆ. ಇತ್ತ ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಸುಮಾರು 170 ಕಿಲೋಮೀಟರ್ ದೂರ 20 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. 11 ವಿಧಾನಸಭಾ ಕ್ಷೇತ್ರಗಳನ್ನು ಹಾದು ಹೋಗಲಿದೆ ಈ ಪಾದಯಾತ್ರೆ. ಮುಂದಿನ ವಾರದಿಂದಲೇ ಪಾದಯಾತ್ರೆ ಆರಂಭ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿಯ ಅಹಿಂದ ನಾಯಕರೆಲ್ಲರೂ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಶೀಘ್ರದಲ್ಲೇ ಈ ಬಗ್ಗೆ ಘೋಷಣೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾಡಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬಿಜೆಪಿ ನಾಯಕರು ಪಾದಯಾತ್ರೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಪಾದಯಾತ್ರೆ ಇರುತ್ತೆ, ಯಾವಾಗ ಇರಬಹುದು, ರೂಪುರೇಷೆ ಹೆಂಗಿದೆ? ಸಂಪತ್, ಇಲ್ಲಿಗ ಒಂದು ಕಡೆ ನಾಗೇಂದ್ರ ವಿರುದ್ಧ ಬಿಜೆಪಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಸದನದ ಒಳಗಡೆ ಮಾಡ್ತಾ ಇದೆ. ಕೇವಲ ಸದನದ ಒಳಗಡೆ ಮಾತ್ರ ಅಲ್ಲ, LH ನಿಂದ ಇವತ್ತು ವಿಧಾನಸೌಧವರೆಗೂ ಕೂಡ ಪಾದಯಾತ್ರೆ ಬರೋದ್ರ ಮೂಲಕವಾಗಿ ಇಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಮೊದಲೆಲ್ಲ ಬಿಜೆಪಿ ಹೋರಾಟ ಹೇಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಹೋರಾಟಕ್ಕೆ ಒಂದು ಅಂತ್ಯ ಅಂತೇಳಿ ಇರ್ತಿತ್ತು. ಆದ್ರೆ ಈಗ ಅಂತ್ಯ ಇಲ್ಲದ ಹೋರಾಟವನ್ನ ಈ ಕರೆ ಕೊಟ್ಟಿರ್ತಕ್ಕಂಥ ನಾಗೇಂದ್ರ ಎಲ್ಲಿವರೆಗೂ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಬಿಜೆಪಿ ಹೇಳ್ತಾ ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ಸದನದಲ್ಲಿ ಮಾಡ್ತಾ ಇದೆ. ಸದನ ಮುಗಿದುಕೊಳ್ಳಿ ಏನ್ ಮಾಡುತ್ತೆ ಬಿಜೆಪಿ ಅಂತ ಹೇಳಿದ್ರೆ, ಸದನ ಮುಗಿದುಕೊಳ್ಳಿ ಇನ್ನೊಂದು ಸುತ್ತಿನ ಹೋರಾಟವನ್ನು ಮಾಡಬೇಕು, ಅದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ದಾವಣಗೆರೆಯ ಜಗಳೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು. ಈ ಮೂಲಕವಾಗಿ ವಾಲ್ಮೀಕಿಗಳಿಗೆ ಅನ್ಯಾಯ ಮಾಡಲಾಗಿದೆ, ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ. ಅದೇ ರೀತಿಯಾಗಿ ಭ್ರಷ್ಟ ನಾಗೇಂದ್ರ ಅವರನ್ನು ಹಚ್ಚುವನ್ನಾಗಿ ಮಾಡಲಾಗಿದೆ. ಒಂದ್ ಕಡೆ ಅವರು 187 ಕೋಟಿ ಹಗರಣವನ್ನು ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ರೆ ಅವರಿಗೆ ಸ್ಥಾನಮಾನ ಕೊಡೋದ್ರ ಮೂಲಕವಾಗಿ ಮತ್ತೊಂದಿಷ್ಟು ಭ್ರಷ್ಟಾಚಾರ ಮಾಡಲಿಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪ. ಇದಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡಬೇಕು, ಪಾದಯಾತ್ರೆ ಮಾಡಿ ಜನರನ್ನ ಸಂಘಟಿಸಬೇಕು. ಈ ಮೂಲಕವಾಗಿ ಜನರಿಗೆ ಎಲ್ಲಾ ವಿಚಾರವನ್ನು ತಲುಪಿಸಬೇಕು. ಈ ಪ್ರಯತ್ನವನ್ನು ಮಾಡಲಿಕ್ಕೆ ಈಗ ಬಿಜೆಪಿ ಹೊರಟಿರ್ತಕ್ಕಂಥದ್ದು. ಅದಕ್ಕೆ JDS ಕೂಡ ಸಾಥ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನಾದರೂ ಹೊರಗಡೆನೂ ಕೂಡ ಪಾದಯಾತ್ರೆಗೆ ಕರೆ ಕೊಟ್ರೆ ಇದು ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುತ್ತೆ. ಆದ್ರೆ ಈ ಹೋರಾಟವನ್ನು ಯಾವ ರೀತಿ ಕಾಂಗ್ರೆಸ್ ಸ್ವೀಕರಿಸುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಇವತ್ತು DK ಶಿವಕುಮಾರ್ ಮಾತನ್ನು ಹೇಳ್ತಾ ಇದ್ರು, ನಮ್ಮನ್ನ ಹೊಟ್ಟೆ ಉರಿಯಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತೇಳಿ. ಆದ್ರೆ ಇದೀಗ ಪಾದಯಾತ್ರೆ ಕರೆ ಕೊಟ್ಟಿದ್ದೆ ಹೌದಾದ್ರೆ ಅಥವಾ ಇನ್ನೊಂದಿಷ್ಟು ಡೆವಲಪ್ಮೆಂಟ್ಗಳಾದ್ರೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಬೇಕಾಗುತ್ತೆ. ಹೀಗಾಗಿ ಇದರಿಂದ ಹೇಗೆ ಪಾರಾಗುತ್ತೆ ಅನ್ನೋದು ಇಲ್ಲಿಗ ಒಂದು ಚಿಂತಿಸಬೇಕಾಗಿರ್ತಕ್ಕಂಥ ವಿಚಾರವಾಗಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ ಹಾಕಿ.